ಬಾಗೇಪಲ್ಲಿ ಪಟ್ಟಣದಲ್ಲಿ ಆಯೋಜಿಸಿದ್ದ ಮಡಿವಾಳ ಮಾಚಿದೇವರ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, 12ನೇ ಶತಮಾನದಲ್ಲಿ ಬಹುತೇಕ ವರ್ಗಗಳ ಸಾಮಾಜಿಕ ಅಸಮಾನತೆಯಿಂದ ಶೋಷಣೆಗೆ ಒಳಗಾಗಿದ್ರ ಆ ಕಾಲಘಟ್ಟದಲ್ಲಿ ಸರ್ವರಿಗೂ ಸಮಪಾಲು ಸಹಬಾಳ್ವೆ ಒದಗಿಸಲು ಮಾಚಿದೇವರು ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದರು ಎಂದರು. ಈ ಭಾಗದಲ್ಲಿ ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಉತ್ತಮ ಶಿಕ್ಷಣ ಕೊಡಿಸಬೇಕು. ಅದಕ್ಕೆ ಬೇಕಾದ ಸಹಕಾರ ಸೌಲಭ್ಯ ನೀಡುತ್ತೇನೆ ಎಂದು ಶಾಸಕರು ತಿಳಿಸಿದರು. ಅದು ಹತ್ರ ನೀರಿರ್ತಾರೆ, ಎಲ್ಲೋ ದೂರದಲ್ಲಿ ನೀರಿರ್ತಾರೆ, ಅಲ್ಲೋ ಹೋಗ್ಕೊಂಡು ಬರೋದು, ಸಾಯಂಕಾಲ ಅವರವರ ಮನೆಗೆ ಅವರವರ ಬಟ್ಟೆ ತೋರಿಸ್ತಾ ಇದ್ರು. ಪಾಪ ಕಷ್ಟಪಟ್ಟು ಒಂದು ನಿಯತ್ತಾಗಿ ನಮ್ಮ ಸೇವೆ ಮಾಡೋರು ಯಾರಿದ್ದಾರೆ ಅಂದ್ರೆ ಅದು ಮಡಿವಾಳ ನಾನು ಗರ್ವವಾಗಿ ನನಗನ್ಸುತ್ತೆ. ಯಾವ ಜಾತಿಗಳನ್ನು SC ST ಸೇರಿಸಿದ್ರು. ನನ್ನ ಒಂದು ವಿಷಯದಲ್ಲಿ ಸವಿತಾ ಸಮಾಜದವರು ಮಡಿವಾಳರವರು SC ST ಸೇರಿಸಬೇಕಾಗ ಪಾಪ ಕಷ್ಟಪಟ್ಟವರು ಬಡವಿರೋರು ಮಡಿವಾಳರು ಸವಿತಾ ಸಮಾಜದವರು ಅವರು ಸೇರಿಸಿದ ಮುಂದಿನ ದಿನದಲ್ಲಿ ಶೈಕ್ಷಣಿಕವಾಗಿ ಎಲ್ಲ ವಿಧದಲ್ಲೂ ಸರ್ಕಾರದ ಪ್ರಾಧಾನ್ಯತೆ ಸಿಕ್ಕುತ್ತದೆ ನನ್ನ ಆಸೆ. ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಮಾತನಾಡಿ, 12ನೇ ಶತಮಾನದ ಶಿವಶರಣರ ಮತ್ತು ಕಾಯಕ ನಿಷ್ಠೆಯುಳ್ಳವರಾಗಿದ್ದು ಬಟ್ಟೆಗಳನ್ನ ಮಡಿ ಮಾಡಿ ಅವರಿಗೆ ಮುಟ್ಟಿಸುವ ಕಾಯಕ ಮಾಡುತ್ತಿದ್ದರು ಎಂದರು. ಕಾಯಕ ಮಾಡದ ಸೋಮಾರಿಗಳ, ಬಡವರನ್ನ ಶೋಷಿಸುವ ದುರ್ಗುಣ ಉಳ್ಳವರ ಬಟ್ಟೆಗಳನ್ನೆಂದು ಮುಟ್ಟುತ್ತಿರಲಿಲ್ಲ. ಅರಸುತನ ಮೇಲಲ್ಲ, ಅಗಸತನ ಕೀಳಲ್ಲ ಎಂಬುದನ್ನ ಜನಕ್ಕೆ ಸಾರಿದ್ರ. 12ನೇ ಶತಮಾನದ ಸಾಂಸ್ಕೃತಿಕ ವೀರ ವಚನಗಳ ರಕ್ಷಕ ಮಡಿವಾಳ ಮಾಚಿದೇವ ಜಂಗಮಾವೇಶದಲ್ಲಿ ಹಿಮಾಲಯಕ್ಕೆ ಬಂದ ಶಿವನ ಬಟ್ಟೆಯನ್ನ ತನ್ನ ಹೆಂಡತಿ ಮಲ್ಲಿಗೆಮ್ಮಳ ಎದೆ ಬಗೆದು ರಕ್ತದಲ್ಲಿ ಬಟ್ಟೆ ಒಗೆದ ಕತೆ ಮಾಚಿದೇವನ ಕಾಯಕ ನಿಷ್ಠೆ ಹಿರಿಮೆಯನ್ನ ಸಾರುತ್ತದೆ. ಬ್ರಾಹ್ಮಣ್ಯದ ಶ್ರೇಣೀಕೃತ ಸಮಾಜದಲ್ಲಿ ಕಾಯಕ ತತ್ವವು ದೇವರನ್ನ ಸೇರಬಹುದೆಂದು ಸಾರಿದ್ರು ಎಂದು ತಿಳಿಸಿದ್ರ. ಈ ಸಂದರ್ಭದಲ್ಲಿ ಮಡಿವಾಳ ಸಮುದಾಯದ HV ನಾಗರಾಜು, ಸುರೇಶ್, ಕ್ರಿಕೆಟ್ ಮೂರ್ತಿ ಇನ್ನೂ ಹಲವರು ಹಾಜರಿದ್ರ. ಗಣೇಶ್ R, CTV ನ್ಯೂಸ್, ಬಾಗೇಪಲ್ಲಿ.